ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ತಮ್ಮೇಲೆ ನೋಡಿರ್ತೀರಾ. ಆದರೆ ಸ್ಪೆಷಲಾಗಿ ಇವತ್ತೊಂದು ವಿಡಿಯೋದಲ್ಲಿ ಯಾರ್ಯಾರು 2023-24ನೇ ಸಾಲಿನ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಗೆ ಹಾಕಿರ್ತಾರೋ ಅವ್ರಿಗೆ ಸುಮಾರು ಜನಕ್ಕೆ ಅಮೌಂಟ್ ಬಂದಿರಲ್ಲ. ಆದರೆ ಇವಾಗ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಅದು ಕ್ರೆಡಿಟ್ ಆಗಿರೋ ಅಮೌಂಟು ಹೆಂಗೆ ಚೆಕ್ ಮಾಡೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ನಾನು ಕ್ರೆಡಿಟ್ ಆಗಿಲ್ಲ ಅಂದರೆ ಅವ್ರು ಏನು ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ಇದೊಂದು ವಿಡಿಯೋದಲ್ಲಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ, ನಿಮಗೆ ಯಾರು ರೀಸೆಂಟಾಗಿ ಪಾಸ್ಔಟ್ ಆಗಿದ್ದೀರಾ, PUC ಹೈಯರ್ ಎಜುಕೇಷನ್ ಸೇರ್ಕೊಂಡಿರ್ತೀರೋ ರೀಸೆಂಟಾಗಿ 2024 ಮತ್ತು 25ನೇ ಸಾಲಿನಲ್ಲಿ ಸ್ಕಾಲರ್ಶಿಪ್ ಯಾರ್ಯಾರು ಹಾಕ್ಬೇಕಂತಿರ್ತೀರೋ ಅವರು ಹೊಸ ಖಾತೆಯನ್ನು ಓಪನ್ ಮಾಡ್ಕೋಬೇಕಾಗುತ್ತೆ SSPದು. ಓಕೆನಾ? ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸೊಬ್ರು ಈ ವಿಡಿಯೋ ನೋಡ್ತಿದ್ದೀರೋ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಶೇರ್ ಮಾಡಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಅವ್ರಿಗೂ ಯೂಸ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಂಡು ನೀವು ಸರ್ಚ್ ಟೆಕ್ಸ್ಟ್ ಬಾಕ್ಸಲ್ಲಿ SSP ಅಂತ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ಬರುತ್ತೆ ನೋಡಿ SSP ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡೋದು ಈ ಥರ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸುತ್ತೆ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯೂಸರ್ ID, ಸ್ಟೂಡೆಂಟ್ ಲಾಗಿನ್ ID ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಷನ್ ಕೇಳ್ತೈತೆ. ವಿದ್ಯಾರ್ಥಿ ಲಾಗಿನ್ ID ಬಂದ್ಬಿಟ್ಟು ನಿಮ್ಮ SSP ನೀವು ಒಂದು ID ಬಂದಿರುತ್ತೆ ನೋಡಿ, ಆ ID ನಾವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಹಾಗೆ ಪಾಸ್ವರ್ಡ್ ಎಂಟ್ರ್ ಮಾಡಬೇಕಾಗುತ್ತೆ, ಕ್ಯಾಪ್ಷನ್ ಎಂಟ್ರ್ ಮಾಡಬೇಕಾಗುತ್ತೆ. ನಾವು ಇದನ್ನ ಎಂಟ್ರ್ ಮಾಡೋಣ. ನಾನು ಎಂಟ್ರ್ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಇದರಲ್ಲಿ ನಿಮ್ಗೆ ಏನೇನು ಡೌಟ್ಸ್ ಇದು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಿಮಗೆ ಪ್ರತಿಯೊಂದು ರಿಪ್ಲೈ ಮಾಡ್ತೀನಿ. ಇನ್ಮೇಲಿಂದ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸ್ಟೆಪ್ ಬೈ ಸ್ಟೆಪ್. ನಿಮಗೆ ಎಲ್ಲ ಥರ ಸ್ಕಾಲರ್ಶಿಪ್ಗಳಿವೆ. ನಿಮಗೆ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು, ಪ್ರೀವಿಯಸ್ ಸ್ಕಾಲರ್ಶಿಪ್ ಏನೋ ಒಂದು ಹಾಕಿದ್ರು ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ. ರೀಸೆಂಟಾಗಿ ನಾನು ಪ್ರೈಸ್ ಮನಿಗೆ ಯಾರು ಹಾಕಿರ್ತೀರೋ ಅವ್ರಿಗೆ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ನೋಡ್ಕೋಬೋದು. ಇವಾಗೆಲ್ಲ ಸ್ನೇಹಿತರೆ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸುಮಾರು ಇಲ್ಲಿ ಆಪ್ಷನ್ಗಳು ಕೇಳುತ್ತೆ. ಇನ್ನು ಎರಡು ಅಪ್ಲಿಕೇಶನ್ ಹಾಕ್ಬೇಕಂತಿರ್ತಿರೋ 2024-25ನೇ ಸಾಲ ಅಕಾಡೆಮಿಕ್ ಅವ್ರಿಗೆ ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿಲ್ಲ ಸ್ನೇಹಿತರೆ SSP ಸ್ಕಾಲರ್ಶಿಪ್. ಆದರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಷ್ಟೇ. ಓಕೆನಾ? ಇವಾಗ ನಾವಿಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ಗೆ ಹೋಗೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ. ಇಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಅಕಾಡೆಮಿಕ್ ಇಯರಲ್ಲಿ ನೀವು ಯಾವ ಅಕಾಡೆಮಿಕ್ ಇಯರ್ 2023-24 ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಾವಿಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಹಾಗೆ ಸ್ನೇಹಿತರೆ, ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಅದ್ರಲ್ಲಿ ನೀವು ಬೇಕಾದ್ರೆ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ನೀವು ಇನ್ನೇ ಒಂದು ನಿಮಗೆ ಸೊಲ್ಯೂಷನ್ ಸಿಗಬೇಕಂದ್ರೆ ಬೇಗ. ಅದ್ರ ಲಿಂಕ್ ನಮ್ಮ ಚಾನಲಲ್ಲಿದೆ. ಆ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸ್ನೇಹಿತರೆ. ಅಲ್ಲಿ ಹೋಗಿ ಚೆಕ್ ಮಾಡಿ, ಫಾಲೋ ಮಾಡಿ ನಿಮ್ಗೆ ಇಷ್ಟ ಇದ್ದರೆ. ಲೋಡ್ ಆಗ್ತಾಯಿದೆ. ಅಕಾಡೆಮಿಕ್ ಡೀಟೇಲ್ಸ್ ಆಫ್ ದಿ ಸ್ಟೂಡೆಂಟ್ 23-24 ಅಂತ ಇಲ್ಲಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಹೆಂಗೆ ಹಾಕಿರ್ತಾರೆ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ಡೌನ್ ಬಂದರೆ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಧಾರ್ ಸೀಡಿಂಗ್ ಸ್ಟೇಟಸ್, ಯಾಕಂದರೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಆಧಾರ್ ಕಾರ್ಡ್ಗೆ ಯಾವ ಲಿಂಕ್ ಆಗಿರುತ್ತೆ ಬ್ಯಾಂಕ್ ಅಕೌಂಟ್, ಅದಕ್ಕೆ ಮಾತ್ರ ಅಮೌಂಟ್ ಹೋಗುತ್ತೆ. ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಕಾರ್ಡಲ್ಲಿರುವ ಹೆಸರು ಮ್ಯಾಚ್ ಆಗ್ತಿರಬೇಕು, ನೇಮ್ ಮ್ಯಾಚಿಂಗ್ ರಿಸಲ್ಟು. ಹಾಗೆ ನೀವು SSP ಸ್ಕಾಲರ್ಶಿಪ್ಪಲ್ಲಿ ಹೆಂಗೆ ಹಾಕಿರ್ತಾರೆ ಹೆಸರು ಅದೆರಡು ಮ್ಯಾಚ್ ಆಗ್ತಿರಬೇಕು. ಇಲ್ಲಿ ಸಕ್ಸಸ್ ಅಂತಿದೆ. ಇಲ್ಲಿ ನಿಮಗೆ ಸ್ಕ್ರೋಲ್ ಮಾಡಿ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ನೋಡಿ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ SS ಅಂತ ಬರಬೇಕು, ನೋ ಅಂತ ಬರಬಾರ್ದು. ಇಲ್ಲಿ ಎಸ್ ಅಂತ ಬಂದರೆ ಮತ್ತೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆನಾ? ಇಲ್ಲಿ ಪೇಮೆಂಟ್ ಸ್ಟೇಟಸ್ ಐತೆ ನೋಡಿ ಸ್ನೇಹಿತರೆ. ಇಲ್ಲಿ ಯಾವುದೇ 3rd ಲೆವೆಲ್ ಪೇಮೆಂಟ್ ಸ್ಟೇಟಸ್ಸು ಇಲ್ಲಿ ಪುಷ್ ಟು DBT ಅಂತಿದೆ. ಇಲ್ಲಿ SS ಅಂತಿದೆ ನೋಡಿ ಸ್ನೇಹಿತರೆ. ಹಾಗೆ ಪೇಮೆಂಟ್ ಸ್ಟೇಟಸ್ ಇನ್ DBT ಯಾವ ಅಕೌಂಟ್ಗೆ ಹೋಗಿರುತ್ತೆ ಆ ಅಕೌಂಟು ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ಪರ್ಸ್ನಲ್ ಸೆಕ್ಯೂರಿಟಿಗೋಸ್ಕರ ನಾವು ಬ್ಲರ್ ಮಾಡಿರ್ತೀವಿ ಸ್ನೇಹಿತರೆ. ಹಾಗೆ ಯಾರ್ಯಾರು ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಇದೊಂದು ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ತೊಗೊಂಡು ನಿಮ್ಮ ಕಾಲೇಜಿಗೆ ಒಂದು ಸಲ ವಿಸಿಟ್ ಮಾಡಿಬಿಟ್ಟು ನೀವು ಅವ್ರಿಗೆ ಇನ್ನೊಂದು ಸಲ ರೀಚೆಕ್ ಮಾಡಿಸ್ಬೇಕಾಗಿರುತ್ತೆ. ಓಕೆ ಸ್ನೇಹಿತರೆ. ಹಾಗೆ ನಿಮ್ಮ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದರೆ ನಿಮ್ಮ ನಿಯರೆಸ್ಟಲ್ಲಿ ವಿಲೇಜ್ ಅಥವಾ ಟೌನ್ ಅಥವಾ ಸಿಟಿಯಲ್ಲಿ ಅಲ್ಲಿಗೆ ಹೋಗಿ ಒಂದು ಸಲ ನೀವು ವಿಸಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಇದೊಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ತುಂಬ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.